ಬಾಲೊಂದು ಬಾಲೆ ಜಾನಕಿಯೇ ನೀಲಕುಂತಳೆಯೇ ಬಾಲೊಂದು ಬಾಲೆ ಜಾನಕಿಯೇ ನೀಲಕುಂತಳೆಯೇ ಭೂಲಲಾನೆ ಜಾನಕಿಯೇ ವಾನೆ ಜಾನಕಿಯೇ ಭೂಲಲಾನೆ ಜಾನಕಿಯೇ ಲೀಲೆಯ ಅವಲೋಕಿತನೆ ಲೀಲೆಯ ಅವಲೋಕಿತನೆ ಅಂಬೋರು ಹಾಕಿ ಸೀತೆಯನ್ನ ಕಾಂಬೆನೆ ಪರಿಯ ಲಕ್ಷ್ಮಣ ಬೋರು ಹಾಕಿ ಸೀತೆಯನ್ನ ಕಾಂಬೆನೆ ಪರಿಯ ಬೆಂಬಿಡಾದೆ ನಂಬಿ ಬಂದೆ ಸೀತಾ 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 ಬೆಂಬಿಡಾದೆ ನಂಬಿ ಬಂದೆ ಲಕ್ಷ್ಮಣ ಬೆಂಬಿಡಾದೆ ನಂಬಿ ಬಂದೆ ಬೊಂಬರ ನೀ ಕುಂಬಳ ತಾಕಿ ಬೊಂಬರ ನೀ ಕುಂಬಳ ತಾಕಿ ಅಂಬೋರು ಹಾಕಿ ಸೀತೆಯನ್ನ ಕಾಂಬೆನೆ ಪರಿಯ ಸೀತಾ ಅಂಬೋರು ಹಾಕಿ ಸೀತೆಯನ್ನ ಕಾಂಬೆನೆ ಪರಿಯ ಸೀತಾ ಸೀತಾ ಜಾನಕಿ ಎಲ್ಲಿರುವೆ ಹೇಗಿರುವೆ ಮನೋಹರೆ ದಿನಗಳು ಕಳೆದಂತೆಲ್ಲ ನನ್ನ ಚಿಂತೆಯು ಬಲವಾಯಿತು ಬಂದು ಒಂದು ಮಾತನ್ನಾದರೂ ಆಡಬಾರದೆ ಲಕ್ಷ್ಮಣ ಅಣ್ಣ ವಾಲಿಯ ವಧೆಯಾಗಿ ವರ್ಷ ಕಾಲ ಕಳೆದರೂ ಸುಗ್ರೀವನು ಸೀತಾನ್ವೇಷಣೆ ಕಾರ್ಯದಲ್ಲಿ ತೊಡಗಲಿಲ್ಲ ನೀನೀಗಲೇ ಹೋಗಿ ಆ ಸುಗ್ರೀವನನ್ನು ಎಚ್ಚರಿಸಿ ಬಾ ಹಾಗೇ ಆಗಲಿ ಅಣ್ಣ ವಾಲಿಯ ವಧೆಯಾಗಿ ವರ್ಷ ಕಾಲ ಕಳೆದರೂ ಪಾನಮತ್ತರಾಗಿ ಕುಳಿತಿರುವ ಸುಗ್ರೀವನನ್ನು ಈಗಲೇ ಧ್ವಂಸ ಮಾಡುವೆನು ಏತಕ್ಕೆ ಕೋಪಿಸುವೆ ರಾಮಾನುಜನಿ ಬರಿಯೇತಕ್ಕೆ ಕೋಪಿಸುವೆ ಏತಕ್ಕೆ ಕೋಪಿಸುವೆ ರಾಮಾನುಜನಿ
ಸರಿಸಕ್ಕೆ ಬರುತ್ತೀರೆ ಊರು ತರ ಕಪಿಬಾಲ ಸರಿಸಕ್ಕೆ ಬರುತ್ತೀರೆ ಊರು ತರ ಕಪಿಬಾಲ ಸರಿಸಕ್ಕೆ ಬರುತ್ತೀರೆ ಊರು ತರ ಕಪಿಬಾಲ ಸರಿಸಕ್ಕೆ ಬರುತ್ತೀರ ಊರು ತರ ಕಪಿಬಾಲ ಅರುಷದಿಂದಲೇ ಪರಮ ಪುರುಷ ನೊರೆದ ಅದನ್ನ ಶಿರದ ಧರಿಸಿ ಅರುಷದಿಂದಲೇ ಪರಮ ಪುರುಷ ನೊರೆದ ಅದನ್ನ ಶಿರದ ಧರಿಸಿ ಮೆರೆಯುತ್ತ ಧರೆಯೊಳಗಿರುತ್ತದೆ ಮೆರೆಯುತ್ತ ಧರೆಯೊಳಗಿರುವೆ ಒಂದಿರುತ್ತದೆ ವರದ ತಕ್ಕೆ ಕೋಪಿಸುವೆ ರಾಮಾನುಜನಿ ಬರಿಯೇ ತಕ್ಕೆ ಕೋಪಿಸುವೆ. ಪ್ರಭು ಲಕ್ಷ್ಮಣದೇವ ಅಂಗಜಕುಮಾರ, ಮಳೆಗಾಲವಾದ ಕಾರಣದಿಂದ ಚದುರಿ ಹೋದ ಕಪಿ ಸೈನ್ಯವನ್ನು ಒಟ್ಟುಗೂಡಿಸಲು ಸ್ವಲ್ಪ ತಡವಾಯಿತು, ಕ್ಷಮಿಸಬೇಕು ಪ್ರಭು. ಅಂಗಜಕುಮಾರ, ಆತನು ಬರಲು ಇಲ್ಲಿಗೆ ನಾಚಿಕೆ ಆದ್ದರಿಂದ ನಿನ್ನನ್ನು ಕಳಿಸಿದರೆ ಅವನಿಗೆ ಹೇಳು ವಾಲಿಯಾದ ಗತಿ ಅವನಿಗೆ ಆಗುವುದೆಂದು. ಬೇಗನೆ ಹೋಗಿ ಹಗ್ಗಜನ ಬಳಿಗೆ ಕರೆದುಕೊಂಡು ಬಾ. ಅಪ್ಪಣೆ ಪ್ರಭು, ಆಗಬಹುದು. ಕವಟಿ ತಟ ಪುಣ್ಯ ರೂಪಿಣಿ ಗೋದಾನಂದಿತ ಹಂಸಗಾಮಿನಿ ಪಂಚವಟಿ ತಟ ಪುಣ್ಯ ರೂಪಿಣಿ ಗೋದಾನಂದಿತ ಹಂಸಗಾಮಿನಿ ಚಿತ್ರಕೂಟ ಸಂಚಾರಿಣಿ ತರುಣಿ. ಸೀತಾ, ಎಲ್ಲಿರುವೆ ಮನೋಹರೆ? ಹೇಗಿರುವೆ? ಚಿತ್ರಕೂಟ ಸಂಚಾರಿಣಿ ತರುಣಿ ಅಯೋಧ್ಯಾ ಜನಮನ ಹೃದಯೋಲ್ಲಾಸಿನಿ. ಸೀತಾ, ಅಯೋಧ್ಯಾ ಜನಮನ ಹೃದಯೋಲ್ಲಾಸಿನಿ ಜಾನಕಿ ಪ್ರಾಣಸಖಿ ಅಗಲಿದೆಯ ಕಮಲಮುಖಿ ಜಾನಕಿ. ನೀನಿಲ್ಲದೆನ್ನಯ ಬಾಳಿರು ವಿಫಲ, ನೀನಿಲ್ಲದೆನ್ನಯ ಬಾಳಿರು ವಿಫಲ ಚಿಂತಾ ಸಂಚಿತ ತಂತು ಜಾಲ. ನೀನಿಲ್ಲದೆನ್ನಯ ಬಾಳಿದು ವಿಫಲ ಚಿಂತಾ ಸಂಚಿತ ತಂತು ಜಾಲ. ವಿರಹ ವೇದನೆ ಸಹಿಸಲ ಸದಳ ಸೀತಾ. ಸೀತಾ, ವಿರಹ ವೇದನೆ ಸಹಿಸಲ ಸದಳ ಸೀತಾ. ವಿರಹ ವೇದನೆ ಸಹಿಸಲ ಸದಳ ತನುವ ದಹಿಸುವ ಚಿರಂತ ಚಿತ್ತಾರ. ಜಾನಕಿ,
ಚಿರಂತ ಚಿತ್ತಾರ ಜಾನಕಿ ಪ್ರಾಣ ಸಖಿ ಅಗಲಿದೆಯ ಕಮಲಮುಖಿ ಜಾನಕಿ ಸೀತಾ ಸೀತಾ ಎಲ್ಲಿರುವೆ ಮನೋಹರೆ, ಹೇಗಿರುವೆ? ದುರುಳನಾದ ದಶಕಂಠನು ನಿನ್ನನ್ನು ಅಪಹರಿಸಿಕೊಂಡು ಹೋಗುವಾಗ ಕೈ ಜಾರಿ ಕೆಳಕ್ಕೆ ಬಿದ್ದೆಯೋ, ಅಥವಾ ಅಪಮಾನವನ್ನು ತಾಳಲಾರದೆ ಆತ್ಮಹತ್ಯೆ ಮಾಡಿಕೊಂಡೆಯೋ? ಒಂದು ಕಾಣೆನಲ್ಲ ಸೀತಾ. ಸುಗ್ರೀವನನ್ನು ಎಚ್ಚರಿಸಿ ಬರಲು ಹೋದ ಲಕ್ಷ್ಮಣನು ಇನ್ನೂ ಬಾರಲಿಲ್ಲವಲ್ಲ? ಅಗ್ರಜ, ನಮಸ್ಕರಿಸುವೆನು. ಲಕ್ಷ್ಮಣ, ನಿನಗೆ ಮಂಗಳವಾಗಲಿ. ನೀನು ಸುಗ್ರೀವನನ್ನು ಕಂಡೆಯಾ? ಅಗ್ರಜ, ಅದು ಅಂಗದ ಕುಂಬಾರನು ಈ ಕಡೆಯೇ ಬರುತ್ತಿರುವನು. ಮನ್ನಿಸೈ ಮಹಾನುಭಾವ ಸನ್ನುತ ಸುಗುಣಾಕರ ಮನ್ನಿಸೈ ಮಹಾನುಭಾವ ಸನ್ನುತ ಸುಗುಣಾಕರ ನಂಬಿದವರೊಳು ಗತಿಯನ್ನು ತೋರ್ಬೋದು ಚಿತವೇ. ನಿನ್ನ ನಂಬಿದವರೊಳು ಗತಿಯನ್ನು ತೋರ್ಬೋದು ಚಿತವೇ. ದೈ ಮಹಾನುಭಾವ ಸನ್ನುತ ಸುಗುಣಾಕರ ಚಂಡ ಕೋಪದಿಂದ ನೀವು ಚಂಡ ಮುಗುದು ಗೈವರೆ. ಚಂಡ ಕೋಪದಿಂದ ನೀವು ಚಂಡ ಮುಗುದು ಗೈವರೆ. ಕಂಡು ಬೆದರುವರು ಅಮರರು ಕಂಡು ಬೆದರುವರು ಅಮರರು. ಬ್ರಹ್ಮಾಂಡ ಉಳಿಯುವುದೇ ಬೇಡೈ, ಬ್ರಹ್ಮಾಂಡ ಉಳಿಯುವುದೇ ಬೇಡೈ. ಮನ್ನಿಸೈ ಮಹಾನುಭಾವ ಸನ್ನುತ ಸುಗುಣಾಕರ ಮಾನವೇಂದ್ರ ನಿಮ್ಮಳು ಉದಾಸೀನತೆಯನ್ನು ತೋರ್ವರೆ. ಮಾನವೇಂದ್ರ ನಿಮ್ಮಳು ಉದಾಸೀನತೆಯನ್ನು ತೋರ್ವರೆ. ಮನ ಪ್ರಾಣ ಉಳಿಸಿ ಪೊರೆಯೋ ರಾಮ. ರಾಮ ಮನ ಪ್ರಾಣ ಉಳಿಸಿ ಪೊರೆಯೋ, ಮನ ಪ್ರಾಣ ಉಳಿಸಿ ಪೊರೆಯೋ. ಪ್ರಭು, ಮನ ಪ್ರಾಣ ಉಳಿಸಿ ಪೊರೆಯೋ. ಪ್ರಭು ರಾಮಚಂದ್ರ, ಮಾನ ಪ್ರಾಣ ಉಳಿಸಿ ಪೊರೆಯೋ. ಮಾನ ಪ್ರಾಣ ಉಳಿಸಿ ಪೊರೆಯೋ. ಮಾನ ಪ್ರಾಣ ಉಳಿಸಿ ಪೊರೆಯೋ. ಮಾನ ಪ್ರಾಣ ಉಳಿಸಿ ಪೊರೆಯೋ.
ರಾಮ ನೀವು ವಂದಿಸು. ಅಂಗದ ಕುಮಾರ ನಿನಗೆ ಮಂಗಳವಾಗಲಿ. ಪ್ರಭು ರಾಮಚಂದ್ರ, ಮಳೆಗಾಲವಾದ ಕಾರಣದಿಂದ ಚೆದರಿ ಹೋದ ಕಪಿಸೈನ್ಯವನ್ನು ಒಟ್ಟುಗೂಡಿಸಲು ಸ್ವಲ್ಪ ತಡವಾಯಿತು. ಚಿಂತೆ ಇಲ್ಲ ಅಂಗದ ಕುಮಾರ. ನಿಮ್ಮ ಚಿಕ್ಕಪ್ಪನಾದ ಸುಗ್ರೀವರಾಜನಲ್ಲಿ ಹಾಗೋ ಇತ್ತ ಕಡೆಲೇ ಬರುತ್ತಿರುವರು. ಸೀತಾರಾಮ ಕೋಪ ಬೇಕೆ ಭೂಪ ಎನ್ನಳು, ಭೂಪ ಎನ್ನಳು, ಭೂಪ ಎನ್ನಳು. ಸೀತಾರಾಮ ಕೋಪ ಬೇಕೆ ಭೂಪ ಎನ್ನಳು, ಭೂಪ ಎನ್ನಳು, ಭೂಪ ಎನ್ನಳು. ಮೊರೆ ಬಂದ ಬಗುತರ ಕಿರಿಕಾಡು ರುಚಿತವೇ, ಮೊರೆ ಬಂದ ಬಗುತರ ಕಿರಿಕಾಡು ರುಚಿತವೇ. ಮೊರೆ ಕಾಯುವ ನಿಮ್ಮ ಜಪ ಒಂದೇ ನನ್ನ ಧ್ಯಾನ, ಮೊರೆ ಕಾಯುವ ನಿಮ್ಮ ಜಪ ಒಂದೇ ನಮ್ಮ ಧ್ಯಾನ. ಸೀತಾರಾಮ ಕೋಪವೇಕೆ ಭೂಪ ಎನ್ನಳು, ಭೂಪ ಎನ್ನಳು, ಭೂಪ ಎನ್ನಳು. ಶ್ರೀರಾಮಚಂದ್ರ ಪ್ರಭು ನಮಸ್ಕರಿಸುವೆನು. ವಿಳಂಬವಾಗುವುದಕ್ಕೆ ಕ್ಷಮೆ ಇರಲಿ. ನಿನಗೆ ಮಂಗಳವಾಗಲಿ. ಚಿಂತೆ ಇಲ್ಲ. ನಿಮ್ಮ ಸಚಿವ ಶ್ರೇಷ್ಠನಾದ ಆಂಜನೇಯನಲ್ಲಿ ಪ್ರಭು ಅದೋ ನೋಡಿ, ರಾಮ ಧ್ಯಾನವನ್ನು ಮಾಡುತ್ತಾ ಇತ್ತ ಕಡೆಯೇ ಬರುತ್ತಿರುವನು. ಹೇ ರಘುವೀರ ಸಮರ್ಥ. ಮನುಜಾವತಾರ ವಿನುತಾಭಿರಾಮ. ಮನುಜಾವತಾರ ವಿನುತಾಭಿರಾಮ, ಮನುಜಾವತಾರ ವಿನುತಾಭಿರಾಮ. ಮನುಜಾವತಾರ ವಿನುತಾಭಿರಾಮ, ಮನುಜಾವತಾರ ವಿನುತಾಭಿರಾಮ. ಮನುಜಾವತಾರ ವಿನುತಾಭಿರಾಮ. ಅನಘರಾಘವ ಅವನೀರವ, ಅನಘರಾಘವ ಅವನೀರವ. ಪರಿವಾರಯಾಮಿ ರಘೋತ್ತಮ ಸುಖದಿಂ ಶುಭದಿಂ, ಸುಖದಿಂ ಶುಭದಿಂ. ಪರಿಪಾಹಿ ರಾಮ ರಘೋತ್ತಮ. ರಾಮ ಮುನಿಯಾಗಪಾಲ ಘನಯೋಗಶೀಲ, ಮುನಿಯಾಗಪಾಲ ಘನಯೋಗಶೀಲ, ಮುನಿಯಾಗಪಾಲ ಘನಯೋಗಶೀಲ. ಮುನಿಯಾಗಪಾಲ ಘನಯೋಗಶೀಲ, ಮುನಿಯಾಗಪಾಲ. ಮುನಿಯಾಗಪಾಲ ಘನಯೋಗಶೀಲ, ಮುನಿಯಾಗಪಾಲ ಘನಯೋಗಶೀಲ, ಮುನಿಯಾಗಪಾಲ ಘನಯೋಗಶೀಲ. ಮುನಿಯಾಗಪಾಲ ಘನಯೋಗಶೀಲ, ಮುನಿಯಾಗಪಾಲ. ರಾಮ
ಪಾಲಘನ ಯೋಗ ಮುನಿಯಾಗ ಪಾಲಘನ ಯೋಗ ಮುನಿಯಾಗ ಪಾಲಘನ ಯೋಗ ಶೀಲ ಪ್ರಭು ಮುನಿಯಾಗ ಪಾಲಘನ ಯೋಗ ಶೀಲ ಮುನಿಯಾಗ ಪಾಲಘನ ಯೋಗ ಶೀಲ ಮುನಿಯಾಗ ಪಾಲಘನ ಯೋಗ ಶೀಲ ಗುಣ ರಾಮ ರಾಮ ಗುಣವೋ ವಿಭೋ ಗುಣ ರಾಮ ರಾಮ ಸುಣವೋ ವಿಭೋ ಪರಿಪಾಲಿ ರಾಮ ರಘೋತ್ತಮ ಸುಖದಿಂ ಶುಭದಿಂ ಸುಖದಿಂ ಶುಭದಿಂ ಪರಿಪಾಲಿ ರಾಮ ರಘೋತ್ತಮ ರಾಮ 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 ಪ್ರಭು ಶ್ರೀರಾಮಚಂದ್ರ ಆಂಜನೇಯ. ಇದು ನಮಸ್ಕರಿಸುವೆನು. ಆಂಜನೇಯ, ನಿನಗೆ ಮಂಗಳವಾಗಲಿ. ಸುಗ್ರೀವ ರಾಜ, ಇನ್ನು ತಡವೇಕೆ? ನಿನ್ನ ಕಪಿವೀರರಿಗೆಲ್ಲ ಆಜ್ಞೆಯನ್ನು ಮಾಡು ಸೀತಾನ್ವೇಷಣೆ ಕಾರ್ಯಕ್ಕೆ. ಅದಾಜ್ಞೆ ಪ್ರಭು. ಆಂಜನೇಯ, ಒಡೆಯ ಅಂಗದ, ಜಾಂಬವ, ನಳ, ನೀಳ, ಗವಾಯ, ಗವಾಕ್ಷ ಇನ್ನ ಮಿಕ್ಕ ಕಪಿವೀರರೊಂದೊಡಗೂಡಿ ದಕ್ಷಿಣಾಭಿಮುಖವಾಗಿ ಹೊರಟು ಹಂಗ, ವಂಗ, ಕಳಿಂಗ, ಕಾಂಬೋಜ, ಕೇರಳ, ಪಾಂಡ್ಯಾದಿ ರಾಜ್ಯಗಳನ್ನು ಸಂಚರಿಸಿ ಜಗನ್ಮಾತೆಯ ನೆಲೆಯನ್ನು ಕಂಡುಹಿಡಿ. ಅಲ್ಲಿ ಸಿಗದಿದ್ದರೆ ಇನ್ನು ಮುಂದಕ್ಕೆ ಹೋಗು, ಭೋಗಾವತಿ ನಗರವೂ ಸಿಗುವುದು. ಅಲ್ಲಿಯೂ ಹುಡುಕು, ಅಲ್ಲಿಯೂ ಸಿಗದಿದ್ದರೆ ಇನ್ನು ಮುಂದಕ್ಕೆ ಹೋಗು, ಪಿತೃಗಳ ಲೋಕವೂ ಸಿಗುವುದು. ಅಲ್ಲಿಯೂ ಚೆನ್ನಾಗಿ ಹುಡುಕು, ಅಲ್ಲಿ ಸಿಗದಿದ್ದರೆ ಮುಂದಕ್ಕೆ ಮಾತ್ರ ಹೋಗಬೇಡ. ಏತಕ್ಕೆ ಒಡೆಯ? ಅಲ್ಲಿ ಸೂರ್ಯನ ಬೆಳಕಿಲ್ಲ, ಏನು ಕಾಣುವುದಿಲ್ಲವಾದ್ದರಿಂದ ನೀನು ಇನ್ನು ಮುಂದಕ್ಕೆ ಹೋಗಬೇಡ. ದಕ್ಷಿಣ ಸಮುದ್ರವನ್ನು ಪ್ರವೇಶಿಸು, ಸಮುದ್ರವನ್ನು ಹಾರಿ ಲಂಕೆಯನ್ನು ಸೇರಿ ಸೀತಾಮಾತೆಯ ಕುಶಲ ವಾರ್ತೆಯನ್ನು ತರಬೇಕು. 1 ಮಾಸದ ಅವಧಿಯ ಒಳಗಾಗಿ. ಇಲ್ಲದಿದ್ದ ಪಕ್ಷದಲ್ಲಿ ಕಪಿಶ್ರೇಷ್ಠನಾದ ನಿನಗೆ ಹೇಳತಕ್ಕದ್ದೇನಿದೆ? ಮಿಕ್ಕ ಕಪಿವೀರರಿಗಾಗುವ ಶಿಕ್ಷೆಯು ನಿನಗೋ ಆದೀತು. ಎಚ್ಚರ, ಇದೇ ಸುಗ್ರೀವಾಜ್ಞೆ. ಮಹದಾಜ್ಞೆ ಪ್ರಭು, ಮಹದಾಜ್ಞೆ. ಸುಗ್ರೀವರಾಜ, ಪ್ರಭು, ಈ ನಾನಾ ದಿಕ್ಕುಗಳಲ್ಲಿರತಕ್ಕಂಥ ಸ್ಥಳಗಳು ನಿನಗೆ ಹೇಗೆ ಪರಿಚಿತ? ಪ್ರಭು, ನಮ್ಮಣ್ಣನಾದ ವಾಲಿಯು ನನ್ನನ್ನು ಸಂಹರಿಸಲೆಂದು ಬಂದಾಗ ನಾನು ಆತನಿಗೆದಿರಿ ಈ ಭೂಮಂಡಲವನ್ನೆಲ್ಲ ಸುತ್ತಿ ಅಲ್ಲಿನ ಅದ್ಭುತಗಳನ್ನು ತಿಳಿದಿರುವೆನು ಪ್ರಭು. ಬಹಳ ಸಂತೋಷ, ಬಹಳ ಸಂತೋಷ. ಮಾರುತಿ ಪ್ರಭು, ಹೀಗೆ ಬಾ. ಈ ಮಹತ್ ಕಾರ್ಯ ನಿನ್ನಿಂದ ಸಾಧ್ಯವೇ? ದೇವದೇವ, ಏನು ಹೇಳಿದೆ ಸ್ವಾಮಿ? ಶ್ರೀರಾಮನೆ ನಿನ್ನಯ ಕರುಣಾರಸ ವಿಲಸ ಕಟಾಕ್ಷಮಂ ಅದೊಂದಿರ ರಾಮನೆ ನಿನ್ನಯ ಶ್ರೀರಾಮನೆ ನಿನ್ನಯ ಜಗದಭಿರಾಮನೆ ನಿನ್ನಯ ಕರುಣಾರಸ ವಿಲಸತ್ಕಟಾಕ್ಷಮಂ ಅದೊಂದಿರೆ ಕ್ಷಣದ ಓ ರಾವಣನಂ ಫಲಪಡೆದು 6 ಜನಕ ಜಯ ಕುಶಲ ವಾರ್ತೆಯಂ ತಂದೊಪ್ಪಿಸುವೆನೊಲವ್ಯ ರಾಮ ರಾಮ ರಾಮ
ಶ್ರೀರಾಮಚಂದ್ರ, ನಿನ್ನ ಅನುಗ್ರಹ ಆಶೀರ್ವಾದ ಹೊಂದಿದ್ದರೆ ಜಗನ್ಮಾತೆಯಾದ ಸೀತಾದೇವಿಯವರನ್ನು ಹುಡುಕಿ ತರುವುದಲ್ಲದೆ ಓ ದುರುಳ ರಾವಣನ ಬಲಾಬಲಗಳಿದ್ದು ಸಹ ತಿಳಿದವರುವೆನು. ಅವಧಿ ಮುಗಿಯುವುದರೊಳಗಾಗಿ ಬಹಳ ಸಂತೋಷ, ಬಹಳ ಸಂತೋಷ ಮಾರುತಿ. ಅಲ್ಲಿ ಜಾನಕಿಯನ್ನು ಕಂಡಾಗ ಅವಳನ್ನು ಗುರುತಿಸುವುದಕ್ಕಾಗಿ ಹಲವು ಗುರುತುಗಳನ್ನು ಹೇಳುವೆನು. ಇಲ್ಲಿ ಹೀಗೆ ಬಾ, ತಿಳಿಯುತ್ತೆ? ತಿಳಿದು ಪ್ರಭು. ಅದೂ ಅಲ್ಲದೆ ಕಾಕಾಸುರನ ವೃತ್ತಾಂತವನ್ನು ಅತಿ ಗೋಪ್ಯವಾಗಿ ತಿಳಿಸಬೇಕು. ಮಹಾರಾಜ್ಞೆ ಪ್ರಭು. ಅದೂ ಅಲ್ಲದೆ ಜಾನಕಿ, ಇದೂ ಅಲ್ಲದೆ ಜಾನಕಿಗರುವ ಪರಿಗಿರ ಕೇಳಿ ಮಾರುತಿ ಜಾನಕಿಗರುವ ಪರಿಗಿರ ಕೇಳಿ ಮಾರುತಿ ಚಾಪವ ಪಿಡಿದು ನಲಿದು ಶಿವ ಚಾಪವ ಪಿಡಿದು ನಲಿದು ಸೀತೆಯ ಕರ ಪಲ್ಲವಗಳ ಸೀತೆಯ ಕರ ಪಲ್ಲವಗಳ ಪಿಡಿದು ಪಂಕಳ ಮಡಿದ ಕೇಳೈ ಮಾರುತಿ ಕೇಳಿ ಮಾರೈ ನಂಬಿಕೆ ಬಾರದೊಡೆ ಆಕೆಗೆ ನಂಬಿಕೆ ಬಾರದೊಡೆ ಜನಕ ಸುತೆಗೆ ನಂಬಿಕೆ ಬಾರದೊಡೆ ಆಕೆಗೆ ನಂಬಿಕೆ ಬಾರದೊಡೆ ನಂಬಿಕೆ ಬಾರದೊಡೆ ನಂಬಿಕೆ ಬಾರದೊಡೆ ಮಾರುತಿ 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 ನಂಬಿಕೆ ಬಾರದೊಡೆ ಆಕೆಗೆ ನಂಬಿಕೆ ಬಾರದೊಡೆ ನಂಬಿಕೆ ಬಾರದೊಡೆ ಆಕೆಗೆ ಅಂಗುಳಿಕೆಯನಿದ ಆಕೆಗೆ ಕೊಡಲು ಅಂಗುಳಿಕೆಯನಿದ ಆಕೆಗೆ ಕೊಡಲು ಪಂಕಜ ಮುಗಿದವ ತಿಳಿವಳು ಜಾನಕಿಗರುವ ಪರಿಗಿರ ಕೇಳೈ ಮಾರುತಿ ಮಾರೈ ಮಾರುತಿ 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 ದೇವ. ಆಕೆಯನ್ನು ಕಂಡಾಗ ಈ ಅಂಗುಳಿಕೆಯನ್ನು ಆಕೆಗೆ ಕೊಟ್ಟು ಆಕೆಯಿಂದ ಅಭಿಜ್ಞಾನ ವಸ್ತುವೊಂದನ್ನು ತರಬೇಕು. ಮಾಸದ ಅವಧಿಯೊಳಗಾಗಿ. ದೇವಾ ಧನ್ಯನಾದೆನು. ದೇವ ಲಕ್ಷ್ಮಣಸ್ವಾಮಿ, ರಾಮಾನುಗ್ರಹದಿಂದ ಸೀತಾಮಾತೆಯವರ ದರ್ಶನವಾದರೆ ತಮ್ಮ ವಿಷಯವಾಗಿ ಏನೆಂದು ತಿಳಿಸಲಿ? ಮಾತೆಯವರಿಗೆ ನನ್ನ ಅನಂತ ಕೋಟಿ ನಮಸ್ಕಾರಗಳನ್ನು ತಿಳಿಸುವ ಆಂಜನೇಯ.
ಧನ್ಯೋಸ್ಮಿ ಧನ್ಯೋಸ್ಮಿ. ಎಲೈ ಕಪಿವೀರರೇ, ಇಂದಿನಿಂದ ಮೊದಲುಗೊಂಡು ಮಾತೆಯವರ ದರ್ಶನವಾಗುವ ತನಕ ನಾನು ಫಲ ಆಹಾರಾದಿಗಳನ್ನು ಮುಟ್ಟುವುದಿಲ್ಲ. ಇದಕ್ಕೆ ಶ್ರೀರಾಮಚಂದ್ರರ ಪಾದಾರವಿಂದವೇ ಸಾಕ್ಷಿ. ನಡೆಯಿರಿ, ಎಲ್ಲರೂ ರಾಮಕಾರ್ಯದಲ್ಲಿ ನಿರತರಾಗೋಣ. ರಾಮಚಂದ್ರ ಮಾಂ ಪಾಹಿ ದಯಾಳು ಅಗಹರ ಪರಮ ಕೃಪಾಳು. ರಾಮಚಂದ್ರ ಮಾಂ ಪಾಹಿ ದಯಾಳು ಅಗಹರ ಪರಮ ಕೃಪಾಳು. ಸಕಲ ಲೋಕದವನೇ ರಾಮ. ಸಕಲ ಲೋಕದವನೇ ಮಾಧವನೇ 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 ಶ್ರೀಹರನೇ. ಸಕಲ ಲೋಕದವನೇ ಮಿಥಿಲಾಸುರಹರನೇ ಮುರಹರನೇ. ಪ್ರಭು ಮಿಥಿಲಾಸುರಹರನೇ ಮುರಹರನೇ. ರಾಮಚಂದ್ರ ಮಾಂ ಪಾಹಿ ದಯಾಳು ಅಗಹರ ಪರಮ ಕೃಪಾಳು ಪರಮ ಕೃಪಾಳು ಪರಮ ಕೃಪಾಳು. ರಾಮ ರಾಮ ಜಯ ಜಯ ರಘುವೀರ ಸಮರ್ಥ. ಗಗನಪದಾಗೆ ನೀರ್ ಪಳುಕುವ ತುಂಗ ತಂಗ ದಂಗಮೇ ಅಗಣಿತ ಪಾದ ಮೀನ ಮುತ್ತು ರತ್ನ ನವರತ್ನ ವಿರಮ. ಅಗಣಿತ ಪಾದ ಮೀನ ಮುತ್ತು ರತ್ನ ನವರತ್ನ ವಿರಮ. ಸಗೈಬುದೇ ಜರಿಯ ಬೀರಿ ಅಚ್ಚರಿಯ ಬೀರಿ. ಸೊಗೈಬುದೇ ಜರಿಯ ಬೀರಿ ಅಚ್ಚರಿಯ ಬೀರಿ. ಮಹಾದ್ಭುತ ವರ್ಣ ವರ್ಣ ಜಾಂಬವಂತಾದಿಗಳೇ, ಈ ಭಯಾನಕವಾದ ಸಮುದ್ರವನ್ನು ನೋಡಿದಿರಾ? ಎಷ್ಟೊಂದು ಭಯಂಕರವಾಗಿರುವುದು. ಈ ಸಮುದ್ರವನ್ನು ಲಂಘಿಸಿ ಸೀತಾಮಾತೆಯವರ ಕುಶಲವಾರ್ತೆಯನ್ನು ತರುವ ವೀರರು ನಮ್ಮಲ್ಲಿ ಯಾರಿರುವರು? ವಿಚಾರಿಸಿ ನೋಡು ಅಂಗದ ಕುಮಾರ. ಸಮುದ್ರವನ್ನು ನೀ ಎಷ್ಟು ಯೋಜನೆ ಆರಬಲ್ಲೆ? ಅಂಗದ್ ಜಾಂಬವಂತರೇ, ಈ ಸಮುದ್ರವನ್ನು ನೀವು ಎಷ್ಟು ಯೋಜನೆ ಆರಬಲ್ಲರಿ? ಅಂಗದ ಕುಮಾರ, ಈ ಶತಯೋಜನ ಸಮುದ್ರವನ್ನು ದಾಟಿ ಸೀತಾಮಾತೆಯ ದರ್ಶನವನ್ನು ಮಾಡುವುದು ಅಂತ ದುಸ್ಸಾಹಸದ ಕೆಲಸವೇನಲ್ಲ. ಏಕೆಂದರೆ ಹಿಂದೆ 21 ಆವೃತ್ತಿ ಹಿಡಿ ಭೂಮಂಡಲವನ್ನೇ ಸುತ್ತಿ ಬಂದಿರುವನು. ವಯಸ್ಸಾದ ಕಾರಣ ಹಾರಿ ಹೋಗಬಲ್ಲೆ, ಹಿಂದಿರುಗಿ ಬರಲಾರದು. ಎಲ್ಲರಿಗೂ ಕೇಳಿದೆಯಲ್ಲ, ನೀನು ಎಷ್ಟು ಯೋಜನೆ ಆರಬಲ್ಲೆ? ನನ್ನಿಂದಲೂ ಸಾಧ್ಯವಿಲ್ಲ, ಇದು ಮಾರುತಿಯಿಂದಲೇ ಸಾಧ್ಯ. ಆತನನ್ನು ಧ್ಯಾನಿಸಿ ಎಚ್ಚರಿಸೋಣ. ಪ್ರಭು ಮಾರುತಿ, ಈ ಕಾರ್ಯವು ನಿನ್ನಿಂದಲೇ ಸಾಧ್ಯ. ಜಯ ಜಯ ರಘುವೀರ ಸಮರ್ಥ. ಹೆದರಬೇಡಿ ಕಪಿವೀರರೇ, ಶತಯೋಜನ ವಿಸ್ತೀರ್ಣವುಳ್ಳ ಈ ಶರದಿಯನ್ನು ಒಂದು ಸಣ್ಣ ಕಾಲುವೆಯೋಪಾದಿಯಲ್ಲಿ ದಾಟಿ ಸೀತಾಮಾತೆಯವರ ಕುಶಲ ವಾರ್ತೆಯನ್ನು ತರುವುದಲ್ಲದೆ ದುರ್ಲ ದಶಕಂಠನ ಬಲಾಬಲಗಳನ್ನು ಸಹ ತಿಳಿದು ಬರುವೆನು ಅವಧಿ ಮುಗಿಯುವುದರೊಳಗಾಗಿ. ಅಲ್ಲಿಯವರೆಗೂ ನೀವೆಲ್ಲರೂ ಇಲ್ಲಿಯೇ ಕುಳಿತು ಶ್ರೀರಾಮ ಧ್ಯಾನ ಮಾಡುತ್ತೀರಿ. ಲಂಘಿಪೆನೆ ವಾರ್ಧಿಯ ಬರದಿನ್ನಾನು ಹರ್ಷ ಮಾತ್ರದೆಯ ಲಂಘಿಪೆನೆ ವಾರ್ಧಿಯ ಲಂಘಿಸಿ ನೀರದ ಸಂಗದವರೆಗೂ ತುಂಗ ಬಳದಿ ನಾನೊಂದು ನಿಮಿಷದೆ ಲಂಘಿಸಿ ನೀರದ ಸಂಗದವರೆಗೂ ತುಂಗ ಬಳದಿ ನಾನೊಂದು ನಿಮಿಷದೆ ಲಂಘಿಪೆನೆ ವಾರ್ಧಿಯ ಬರದಿನ್ನಾನು ಹರ್ಷ ಮಾತ್ರ ಲಂಘಿಪೆನೆ ವಾರ್ಧಿಯ ಪಾವ
ಪಾವನಾತ್ಮನಾದ ರಾಮನ ಪಾವನಾತ್ಮನಾದ ರಾಮನ ಪಾವನಾತ್ಮನಾದ ರಾಮನ ಪಾವನಾತ್ಮನಾದ ರಾಮನ ಭಾವಾಂತರದಲ್ಲಿರಿಸುತ್ತಲೇ ಶ್ರೀವರ ಪದವ ಜೀವವ ಸುಸ್ಥಿರ ಶ್ರೀವರ ಪದವ ಜೀವವ ಸುಸ್ಥಿರ ಭಾವದಿಂದ ಲಂಘಿಪೇನಿ ವರ್ಧಿಯ ಬರದಿಲ್ಲ ನಾನುರೆ ಹರ್ಷ ಮಾತ್ರದಿ ಲಂಘಿಪೇನಿ ವರ್ಧಿಯ 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 ಜಯ ಜಯ ರಘುವೀರ ಸಮರ್ಥ ಜಯ ಜಯ ಹನುಮಾನ್ ಜಯ ಜಯ ಹನುಮಾನ್ ಸುರಕುಲವ ಹಿಂಸಿಸಿ ನಿಷ್ಕರುಣ ತಾನೆನಿಸಿ ಜಗವ ಬಾಧಿಸುತ್ತಿರ್ಪ ದುರುಳ ದಶಾನನ ಪುರವಿದಂ ನಿರುಗಿಸಿದೆ ಶ್ರೀ ರಾಮಚಂದ್ರನ ದಯದಿ ದಯದಿ ಚಂಡದಾನವ ಮಂಡಲೇಂದ್ರನ ಚಂಡದಾನವ ಮಂಡಲೇಂದ್ರನ ಚಂಡದಾನವ ಮಂಡಲೇಂದ್ರನ ಚಂಡದಾನವ ಮಂಡಲೇಂದ್ರನ ಕಂಡು ಪಿಡಿಯುತ್ತೆ ಹಿಂಡುತ್ತೆ ಬಲ ಕಂಡು ಪಿಡಿದುರೆ ಹಿಂಡುತ್ತೆ ಬಲ ಕಂಡನ ಲಂಕಾ ನಗರವ ಮಣಿಮಂಡಲವನಿದ ಕಂಡನ ಲಂಕಾ ನಗರವ ಕಂಡೇ ಗಗನ ತಲಕಿದೋಗೆ ಕಲ್ಲೋಳ್ಳಗಳ ಮೇಲೆ ನಾಮೆಗೆಯುತ್ತೆ ಗಗನ ತಲಕಿದೋಗೆ ಕಲ್ಲೋಳ್ಳಗಳ ಮೇಲೆ ನಾಮೆಗೆಯುತ್ತೆ ಗಗದಿಯೊಳಗೆ ಕಗದಿಯೊಳಗೆ ಸುತನ ತೆರದಿ ಕಗದಿಯೊಳಗೆ ಸುಕನ ತೆರದಿ ಕಗದಿಯೊಳಗೆ ಸುಕನ ತೆರದಿ ಕಗದಿಯೊಳಗೆ ಸುಕನ ತೆರದಿ ಇಲ್ಲಿಗೆ ಬರುತ್ತಲಿ ನಗರವ ನಾನುರೆ ಇಲ್ಲಿಗೆ ಬರುತ್ತಲಿ ನಗರವ ನಾನ್ನೂರ ಕಂಡೇನ ಲಂಕಾ ನಗರವ ಮಣಿಮಂಡಲವನಿದ ಕಂಡೇನ ಲಂಕಾ ನಗರವ ಕಂಡೇ ಆಹಾ ಏನೀತನ ವೈಭವ ಲಂಕಾನಗರದ ಹೊರಗಿನ ಬಾಗಿಲೇ ಎಷ್ಟೊಂದು ಹೊಳೆಯುತ್ತಿರಬೇಕಾದರೆ ಇನ್ನು ಈತನ ಅರಮನೆಯಾದರೂ ಎಷ್ಟೊಂದು ಸುಂದರವಾಗಿರಬಹುದು. ಇರಲಿ ರಾಮಚಂದ್ರ, ಸಮುದ್ರ ಲಂಘನ ಸಮಯದಲ್ಲಿ ನನಗೆ ಅಡ್ಡಲಾಗಿ ಬಂದ ಮೈನಾಗ ಪರ್ವತವನ್ನು ತಿರಸ್ಕರಿಸಿದ್ದು, ನಾಗಮಾತೆಯ ಗರ್ವವನ್ನು ಅಡಗಿಸಿದ್ದು, ನನ್ನ ನೆರಳನ್ನೇ ಹಿಂಬಾಲಿಸಿ ಬರುತ್ತಾ ನನ್ನನ್ನೇ ನುಂಗಲು ಯತ್ನಿಸಿದ ಸಿಂಹಿಕೆ ಗರ್ಭವನ್ನು ಸೂಕ್ಷ್ಮ ರೂಪದಿಂದ ಒಳಹೊಕ್ಕು ಬೃಹದಾಕಾರವಾಗಿ ಬೆಳೆದು ಆಕೆ ಉದರವನ್ನು ಸೀಳಿ ಹೊರಬಂದಿದ್ದು ಇದೆಲ್ಲವೂ ನಿನ್ನ ಕರ್ಣಕೃಪಾ ಕಟಾಕ್ಷದಿಂದಲ್ಲವೇ ಸ್ವಾಮಿ? ಹೀಗಿರುವಾಗ ನನಗೆಂತಹ ಭಯ? ಪುರಪ್ರವೇಶ ಮಾಡುವೆನು. ಜಯ ಜಯ ರಘುವೀರ ಸಮರ್ಥ.
ನಮ್ಮಣ್ಣನಾದ ರಾವಳೇಶ್ವರನ ಈ ಕೋಟೆಯನ್ನು ಕಾಯುತ್ತಿರುವೆನು. ಅಲ್ಲದೆ ನನ್ನ ಹೆಸರನ್ನು ಕೇಳಿದ ಹರಿಹರ ಬ್ರಹ್ಮಾದಿಗಳು ಕೂಡ ಗಡಗಡನೆ ನಡುಗಿ ಅಲ್ಲಾಡಿ ಹೋಗುವರು. ನಾನು ಸ್ವಲ್ಪ ಹೊತ್ತು ನಿದ್ರೆ ಮಾಡುವೆನು. ಪವಳದ ತೆನೆಗೊನೆ ಮೀರಿದ ದಿನಕರ ನಾಟ್ಯಂ ತಡೆಬಳೆಯಿಲ್ಲವೇ ರನ್ನದ ಪವಳದ ತೆನೆಗೊನೆ ಮೀರಿದ ದಿನಕರ ನಾಟ್ಯಂ ತಡೆಬಳೆಯಿಲ್ಲ. ಚೆನ್ನಿನ ಕೋಟೆಯು ಹೊನ್ನಿನ ಹೊಳಪು, ಚೆನ್ನಿನ ಕೋಟೆಯು ಹೊನ್ನಿನ ಹೊಳಪು ಎನಿತು ಗಲ್, ಚೆನ್ನಿನ ಕೋಟೆಯು ಹೊನ್ನಿನ ಹೊಳಪು, ಚೆನ್ನಿನ ಕೋಟೆಯು ಹೊನ್ನಿನ ಹೊಳಪು ಎನಿತು ಘನದಿವಿಗೆ ಶೋಭಿಪುರನಗೆ, ಎನಿತು ಘನದಿವಿಗೆ ಶೋಭಿಪುರನಗೆ. ನಾಗಲೋಕ ಸುರರಿಗೆ ಸಮರಲಿಪುದು, ನಾಗಲೋಕ ಸುರರಿಗೆ ಸಮರಲಿಪುದು. ಸೊಗಸೆ ನಗರವಿದು ಶೋಭಿಪುದು ನಿಗೆ ಸೊಗಸೆ, ನಿಗೆ ಸೊಗಸೆ, ನಿಗೆ ಸೊಗಸೆ. ಆಹಾ, ಇದೇನಿದು? ಪುರಪ್ರವೇಶ ಮಾಡೋಣವೆಂದರೆ ಯಾರೋ ಅಡ್ಡಲಾಗಿ ಮಲಗಿರುವಳಲ್ಲ. ಇನ್ನು ಈಕೆಯನ್ನು ಎಚ್ಚರಿಸದೆ ಪುರಪ್ರವೇಶ ಮಾಡುವುದು ಉಚಿತವಲ್ಲ. ಆದುದರಿಂದ ಈಕೆಯನ್ನು ಎಚ್ಚರಿಸಿ ಆನಂತರ ಪುರಪ್ರವೇಶ ಮಾಡುವೆನು. ಮನ್ಮಥ ಏನು ಇಲ್ಲಿ ಕಾವಲುಗಾರರು ಕಾಯುತ್ತಲೇ ಇರುವರಲ್ಲ. ಅಕರಮಕ್ರಾಸುರರೇ, ಕಾವಲು ಕಾಯುತ್ತಲೇ ಇರುವರಲ್ಲ, ಇರಬಹುದು. ಭ್ರಮೆ ಇರಬಹುದು. ಯಾರಲ್ಲ ಮರ್ಕಟ, ನೀನು ಇಲ್ಲಿಗೆ ಬರಲು ಕಾರಣವೇನು? ಅಮ್ಮ, ಸ್ವಲ್ಪ ನಿಧಾನವಾಗಿ ಹೇಳ್ತಾಯಿ. ನಾನಾದರೂ ಶ್ರೀರಾಮನ ದೂತನು. ಈ ಲಂಕಾನಗರವನ್ನು ನೋಡಿ ಆನಂದ ಪಡೋಣವೆಂದು ಬಂದಿರುವೆನು. ನೀನು ಅಪ್ಪಣೆ ಕೊಟ್ಟರೆ ಹೀಗೆ ಹೋಗಿ ಹಾಗೆ ಬಂದು ಬಿಡುವೆನು ತಾಯಿ. ನನ್ನನ್ನು ನೋಡಿದರೆ ಗರುಡ ಗಂಧರ್ವ ಕಿಂಪುರುಷರು ಕೂಡ ಅದ್ರ ಅಲ್ಲಾಡಿ ಬೆಂಡಾಗಿ ಹೋಗುವರು. ಅದರಲ್ಲಿ ನೀನು ಮರ್ಕಟ ಕೇವಲನಾದ. ಅಮ್ಮ, ದೇವತೆಗಳಿಗೆ ಅಸಾಧ್ಯವಾಗಿರಬಹುದು ತಾಯಿ. ನಾನಾದರೂ ಶ್ರೀರಾಮದೂತನು, ನನಗೆಲ್ಲವೂ ಸಾಧ್ಯವೆಂದು ತಿಳಿಯಮ್ಮ. ಏ ಮರ್ಕಟ, ನನ್ನಿಂದ ಯುದ್ಧವನ್ನು ಮಾಡಿ ಈ ಕೋಟೆಯ ಒಳಗಡೆ ಹೋಗಬಹುದೇ ಹೊರತು ಸಾಧ್ಯವಿಲ್ಲ, ತಿಳಿಯಿತೆ? ನಮ್ಮಿಬ್ಬರ ಮಧ್ಯೆ ಯುದ್ಧವೇ? ಅಲ್ಲಮ್ಮ, ನೀನಾದರೂ ಸ್ತ್ರೀ, ನಾನಾದರೂ ಪುರುಷನು. ನೀನು ಆಯುಧಗಳನ್ನು ಹಿಡಿದಿರುವೆ, ನಾನಾದರೂ ನಿರಾಯುಧನು. ಆದುದರಿಂದ ಒಂದು ಕೆಲಸ ಮಾಡೋಣ, ನಾವಿಬ್ಬರೂ ಒಂದು ಪಂಥದ ಮೇಲೆ ಯುದ್ಧ ಮಾಡೋಣ. ಏನು ಪಂಥ? ನೀನು ಸ್ತ್ರೀ ಅಲ್ಲವೇ? ಆದುದರಿಂದ ಮೊದಲು ನೀನು ನನಗೆ 3 ಪ್ರಹಾರವನ್ನು ಕೊಡು ತಾಯಿ. ಶ್ರೀರಾಮಾನುಗ್ರಹದಿಂದ ನಾನು ಬದುಕುಳಿದರೆ ನಾನು 1 ಪ್ರಹಾರವನ್ನು ಕೊಡುವೆನು. ಅಲ್ಲಿಗೆ ನಮ್ಮಗಳ ಬಲಾಬಲಗಳು ತಿಳಿಯುವುದು ತಾಯಿ. ಹಾಗೆ ಆಗಲಿ. ಹೌದೇ? ಆಗಲಿ. ಜೈ ಜೈ ರಘುವೀರ ಸಮರ್ಥ. ಮುಗಿದೋಯಿತು. ಹೇ ಅಕರಮಕ್ರಾಸುರರೇ, ಹೆತ್ತಿ ಸಮುದ್ರಕ್ಕೆ ತಳ್ಳಿ.
ಜಯ ಜಯ ರಘುವೀರ ಸಮರ್ಥ. ಓ, ಈ ಕಪಿಯು ಬಹಳ ಬಲಶಾಲಿಯಾಗಿರಬಹುದಲ್ಲ. ಇನ್ನೂ 2 ಪ್ರಹಾರವಿರುವವು. ರಾಮಚಂದ್ರ ಪ್ರಭು ರಾಮಚಂದ್ರ ಶ್ರೀರಾಮ. ಜಯ ಜಯ ರಘುವೀರ ಸಮರ್ಥ. ಓಹೋ, ಈ ಕಪಿಯು ಬಹಳ ಬಲಶಾಲಿಯಾಗಿರುವುದಲ್ಲ. ಹಬ್ಬ ಹಬ್ಬ, ನನ್ನ ಒಂದು ಗುದ್ದಿಗೆ ಇನ್ನು ಒಂದು ಗುದ್ದಿರುವುದು. ನಾನು ನಿದ್ರೆಯ ಮಂಪರಿನಲ್ಲಿ ಹೊಡೆದಾಗೇ ಕಾಣುತ್ತಿಲ್ಲವಲ್ಲ. ಸರಿಯಾಗಿ ಗುದ್ದು ಕೊಟ್ಟಿರಲಿಲ್ಲವಲ್ಲ. ಹೀಗೆ ಎಚ್ಚರವಾಗಿರುವೆನು. ಇನ್ನೂ 1 ಪ್ರಹಾರವಿರುವುದು. ಪ್ರಭು ರಾಮಚಂದ್ರ ಜಯ ಜಯ ರಘುವೀರ ಸಮರ್ಥ. ಇನ್ನು ನನ್ನ ಕಥೆಯು ಮುಗಿಯಿತು. ಬಾ ತಾಯಿ ಲಂಕಿಣಿ ಕಿಣಿಕಿಣಿ ಮಿಣಿಮಿಣಿ ಬಾಮ್ಮ. ಆಂಜನೇಯ, ನಮ್ಮಿಬ್ಬರು ಸಮ ಮಾಡಿಕೊಳ್ಳುವ. ಹೌದೇ, ನನ್ನ ಪ್ರಹಾರ ಮುಗಿಯಲಿ, ಆ ನಂತರ ಮಾಡಿಕೊಳ್ಳೋಣ. ಈಗ ಬಾ ತಾಯಿ, ಪಂಥವಲ್ಲವೇ? ಕುಳಿತು. ಹಾಗೆ ಆಗಲಿ. ಕುಳಿತುಕೋ ತಾಯಿ, ಕುಳಿತುಕೋ. ಜಯ ಜಯ ರಘುವೀರ ಸಮರ್ಥ. ಆಂಜನೇಯ, ಆಂಜನೇಯ, ನನ್ನ ಶಾಪವು ವಿಮೋಚನವಾಯಿತು. ಆಂಜನೇಯ, ಇನ್ನು ರಾವಣನಿಗೆ ಅಪಜಯ, ರಾಮನಿಗೆ ಜಯ. ನನ್ನನ್ನು ಈ ಸಮುದ್ರಕ್ಕೆ ತಳ್ಳಿ ನೀನು ಲಂಕಾಪಟ್ಟಣವನ್ನು ಪ್ರವೇಶಿಸಬಹುದು ಆಂಜನೇಯ. ಹಾಗೆಯೇ ಆಗಲಿ ತಾಯಿ, ನಿನ್ನ ಇಚ್ಛೆಯಂತ ಆಗಲಿ. ಬಾ. ಒಡೆಯನವಧಿಯು ಮುಗಿಯ ಇಂದಿದೆ, ರಾಮಚಂದ್ರ. ಒಡೆಯನವಧಿಯು ಮುಗಿಯ ಇಂದಿದೆ, ತಡೆಯಲ್ಲಾರ ಶೋಕವ. ರಾಮಚಂದ್ರ, ಒಡೆಯನವಧಿಯು ಮುಗಿಯಲಿದೆ, ತಡೆಯಲ್ಲಾರ ಶೋಕವ. ಜಡ ಜಗಂಬೆಯ ಉಡುಪ ಮುಖಿಯಳ. ರಾಮಚಂದ್ರ, ಜಡ ಜಗಂಬೆಯ ಉಡುಪ ಮುಖಿಯಳ ಬಡ ನಡುವಿನ ಬಾಲಯ. ಅಮ್ಮಮ್ಮ ಕಾಣೆ ಭೂಮಿ ಜಾತೆಯ, ರಾಮ ಪತ್ನಿ ಸೀತೆಯ. ಅಮ್ಮಮ್ಮ ಕಾಣೆ ಭೂಮಿ ಜಾತೆಯ. ಕಾಣೆ ನಾಡು ಭೂಮಿ ಜಾತೆ, ಅಮ್ಮ ಕಾಣೆ ಭೂಮಿ ಜಾತೆಯ. ಅಮ್ಮಮ್ಮ ಕಾಣೆ ಭೂಮಿ ಜಾತೆ, ಕಾಣೆ ನಾಡು ಭೂಮಿ ಜಾತೆಯ. ರಾಮಚಂದ್ರ, ಕಾಣೆ ನಾನು ಭೂಮಿ ಜಾತೆ, ಅಮ್ಮಮ್ಮ ಕಾಣೆ ಭೂಮಿ ಜಾತೆಯ. ಅಮ್ಮಮ್ಮ ಕಾಣೆ ಭೂಮಿ ಜಾತೆ, ರಾಮ ಕಾಣೆ ಭೂಮಿ ಜಾತೆಯ. ಅಮ್ಮಮ್ಮ ಕಾಣೆ ಭೂಮಿ ಜಾತೆ, ಕಾಣೆ ನಾನು ಭೂಮಿ ಜಾತೆಯ. ರಾಮಚಂದ್ರ, ಕಾಣೆ ನಾನು ಭೂಮಿ ಜಾತೆಯ.
ಕಾಣೆ ಭೂಮಿ ಜಾತೆಯ ರಾಮ ಪತಿ ಸೀತೆಯ ರಾಮ ಕಾಣೆ ಮಾತೆಯ ಪುರದ ನಾನಾ ಭಾಗಗಳಲ್ಲಿ ಅಲ್ಲದೆ ಎಲ್ಲ ಭವನಗಳನ್ನು ಶೋಧಿಸಿದ್ದಾಯಿತು. ಎಲ್ಲಿಯೂ ಮಾತೆಯವರ ದರ್ಶನವಾಗಲಿ. ಏನು ಮಾಡುವುದು? ಇರಲಿ, ಇನ್ನು ಸ್ವಲ್ಪ ಕಾಲ ಮುಂದೆ, ಇನ್ನು ಸ್ವಲ್ಪ ದೂರ ಮುಂದೆ ಹೋಗಿ ನೋಡುವೆನು. ಮಾತೆಯವರ ದರ್ಶನವಾಗುವುದೇ? ಇದೇನಿದು? ಹುಡುಕುತ್ತಾ ಹುಡುಕುತ್ತಾ ನಾನು ರಾವಣನ ಅಂತಃಪುರಕ್ಕೆ ಬಂದು ಬಿಟ್ಟೆನಲ್ಲ. ಎಲ್ಲಿಯಾದರೂ ಮಾತೆಯವರ ದರ್ಶನವಾಗಬಹುದೇ? ಅಮ್ಮ, ಜಗನ್ಮಾತೆ! ರಾಮ ಜೈ 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 ರಾಮಚಂದ್ರ ರಾಮಚಂದ್ರ! ಇದೇನಿದು? ಇಲ್ಲಿಯಾದರೂ ಅನೇಕ ಸ್ತ್ರೀಯರು ಪಾನಮತ್ತರಾಗಿ ಮೈ ಮೇಲೆ ವಸ್ತ್ರವಿಲ್ಲದೆ ಬಿದ್ದಿರುವರು. ಜೈ ಜೈ! ಇಲ್ಲಿ ಮಾತೆಯವರ ದರ್ಶನವಾಗಲಾರದು. ಆ ಪಾರ್ಶ್ವದಲ್ಲಿ ಏನಾದರೂ ಇರಬಹುದೇ? ನೋಡುವೆನು, ಹುಡುಕಿ ನೋಡುವೆನು. ರಾಮಚಂದ್ರ! ಸೀತೆಯವರು ಸಿಕ್ಕಿದರು, ಸೀತಾಮಾತೆಯವರು ಸಿಕ್ಕಿದರು. ನನ್ನ ದೂತತ್ವವು ಸಾರ್ಥಕವಾಯಿತು. ಮಾತೆಯವರ ದರ್ಶನವಾಯಿತು. ನಾನಿನ್ನು ಹೊರಟು ಬಿಡದೆ ಇನ್ನೊಂದು ಬಾರಿ ಮಾತೆಯವರ ದರ್ಶನ ಮಾಡಿ ಆನಂತರ ಹೊರಡುವೆನು. ರಾಮಚಂದ್ರ! ರಾಮಚಂದ್ರ! ಅದುದೇ ದುರ್ದೈವವೇ ರಾಮ! ಏನು ಮಾಡಲು ರಾಮ? ಇದೇನ ಮೋಸ ಕಾರ್ಯ ಆದುದೇ ದುರ್ದೈವವೇ ರಾಮ! ಅಯ್ಯೋ, ನೋಡಲಾರೆ, ನಾನು ನೋಡಲಾರೆ. ಇದೇನ ಮೋಸ ಕಾರ್ಯ ಆದುದೇ ದುರ್ದೈವವೇ ಬಾಯಳು ಸುರ ಲಾರೆ ರಾಮ! ಬಾಯಳು ಸುರಲಾರನೀರ ರಾಮಗೆ ತುಪ್ಪೇಳಲಯ್ಯೋ ರಾಮ! ರಾಮಚಂದ್ರ! ರಾಮಗೆ ತುಪ್ಪೇಳಲಯ್ಯೋ ದುರ್ಲನೇಖನ ಶಯಗಳು ಮಾ ದುರ್ಲನೇಖನ ಶಯಗಳು ದುರಿಗೆ ತೇಲೋತಿರೆ ರಾಮಚಂದ್ರ! ಹಾಗೇನ ಮೋಸ ಕಾರ್ಯ ಆದುದೇ ದುರ್ದೈವವೇ ರಾಮ! ರಾಮ! ರಾಮಚಂದ್ರ, ನಾನೇನು ಅಪರಾಧವನ್ನು ಮಾಡಿದೆನೆಂದು ನನ್ನಲ್ಲಿಗೆ ಕಳುಹಿಸಿದೆ ಸ್ವಾಮಿ? ಇಂತಹ ಘೋರ ದೃಶ್ಯಗಳನ್ನು ನೋಡಲೆಂದು ನನ್ನನ್ನಿಲ್ಲಿಗೆ ಕಳುಹಿಸಿದೆಯಾ? ತ್ರಿಲೋಕ ಪಾವನಳಾದ ಸೀತಾಮಾತೆಯು ಈ ದುರ್ಲನಶೆಯಲ್ಲಿ ಪವಡಿಸಿರುವಳೆ. ಅಯ್ಯೋ, ಇದಂತಹ ವಿಪರ್ಯಾಸ! ಮಾ, ಶ್ರೀರಾಮಚಂದ್ರನ ಧರ್ಮಪತ್ನಿಯಾದ ನೀನೂ ಸಹ ಈ ಮರುಳನ ಮೋಡಿಗೆ ಮರಳಾದೆಯೇನಮ್ಮ? ತಾಯಿ,
ನಿನ್ನಂತಹವರ ಪಾಡೆ ಹೀಗಾದ ಮೇಲೆ ಇನ್ನು ಸಾಮಾನ್ಯರ ಸ್ತ್ರೀಯರ ಗತಿಯೇನು ತಾಯಿ, ಗತಿಯೇನಮ್ಮ? ಅಯ್ಯೋ ರಾಮಚಂದ್ರ ಪ್ರಭು, ಇಂತಹ ದೃಶ್ಯಗಳನ್ನು ನೋಡಲೆಂದು ನನ್ನನ್ನು ಕಳಿಸಿದೆಯಾ? ಇಂತಹ ದೃಶ್ಯಗಳನ್ನು ನೋಡುವುದಲು ನನ್ನ ಕಣ್ಣುಗಳು ಹಿಗ್ಗಿ ಹೋಗಬಾರದಿತ್ತೆ ರಾಮ. ಏನು ಮಾಡಲಿ, ಏನು ಮಾಡಲಿ? ಇವರಬ್ಬರನ್ನು ಒಂದೇ ಸೆರೆ ಮಾಡಿದರೆ ಇಲ್ಲ ಇಲ್ಲ, ರಾಮಾಜ್ಞೆ ನನಗಿಲ್ಲ, ರಾಮಾಜ್ಞೆ ನನಗಿಲ್ಲ, ರಾಮಾಜ್ಞೆ ನನಗಿಲ್ಲ. ಏನು ಮಾಡಲಿ, ಏನು ಮಾಡಲಿ? ಇದೇನಿದು, ಇದೇನಿದು? ನಾನೇಗೆ ಚಿತ್ತ ಚಾಂಚಲ್ಯದಿಂದ ಮಾತನಾಡುತ್ತಿರುವುದು? ಮಾತೆಯವರ ದರ್ಶನವಾದಾಗ ಅವರನ್ನು ಗುರುತಿಸಲೆಂದು ಶ್ರೀರಾಮಚಂದ್ರರು ಕೆಲವು ಕುರುಹುಗಳನ್ನು ಕೊಟ್ಟಿದ್ದು. ಅವುಗಳನ್ನು ಪರಿಶೀಲಿಸದೆ ನಾನು ಆಡಿದ ಅಪರಾಧವನ್ನು ಮನ್ನಿಸು ತಂದೆ, ನನ್ನ ಅಪರಾಧಗಳನ್ನು ಮನ್ನಿಸು. ಎಲ್ಲಿ ಇವರು ಸೀತಾಮಾತೆಯವರೇ? ಹುಡುಕಿ ನೋಡಬೇಕು. ರಾಮಚಂದ್ರ, ಪದುಮರೇಖೆಗಳಿಲ್ಲ ಪಾದಗಳ ಮೇಲೆ, ಮತ್ಸ್ಯಲಾಂಛನವಿಲ್ಲ ಮುಂಗೈಯ ಮೇಲೆ, ಮತ್ತೆರಡು ಮಣಿಯಿಲ್ಲ ಸೀತೆ ಇವಳಲ್ಲ ರಾಮ. ರಾಮ 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 ರಾಮಚಂದ್ರ, ರಾಮ ರಾಮ. ವಿಧವತ್ವ ಸೂಚಿಸುತ್ತಿದೆ ಎಡತಲೆಯ ಹಿಂದೆ, ವಿಧವತ್ವ ಸೂಚಿಸುತ್ತಿದೆ ಎಡತಲೆಯ ಹಿಂದೆ, ಸೀತೆ ಇವಳಲ್ಲ ಭೂಜಾತೆ ಇವಳಲ್ಲ ರಾಮ. ರಾಮ ರಾಮಚಂದ್ರ ರಾಮ ರಾಮ. ಜೈ ಶ್ರೀ ರಘುವೀರ ಸಮರ್ಥ. ಪಟ್ಟಣಗಳೆಲ್ಲ ಸುತ್ತಿನಲ್ಲದೆ ಸಮ, ಪಟ್ಟಣಗಳೆಲ್ಲ ಸುತ್ತಿನಲ್ಲದೆ ಚಿತ್ತದ ರಾಮನೆಯ ಚರಿಸಿದೆ ನಾನು. ವಿಚಿತ್ರದ ಅರಮನೆಯ ಚರಿಸಿದೆ ನಾನು, ಸೀತೆಯ ಕಾಣುವ ರೀತಿಯದಾವುದೋ, ಮಾತೆಯ ಪಾದವ ನಾನಂತೂ ಕಾಂಬೆಯೋ ನವ. ಮಾತೆಯ ಪಾದವ ನಾನಂತೂ ಕಾಂಬೆಯೋ, ಸೀತೆಯ ಕಾಣುವ ರೀತಿಯದಾವುದೋ ರಾಮ. ಏನು ಶೋಧಿಸಲಿ? ಒಂದು ಮಾಸದ ಅವಧಿಯೊಳಗಾಗಿ ಸೀತಾಮಾತೆಯವರನ್ನು ಹುಡುಕಿ ತರುವುದಾಗಿ ಬಂದ ನಾನು, ಒಡೆಯನ ಅವಧಿಯಾದರೂ ಈಗಲೇ ಮುಗಿಯುತ್ತಾ ಬಂದಿತ್ತು. ಮಾಸದ ಅವಧಿಯೊಳಗಾಗಿ ಹುಡುಕಿ ಬರುವನೆಂದು ಬಂದ ನಾನು ಈಗ ರಿಕ್ತಸ್ಥನಾಗಿ ಹಿಂತಿರುಗಿದರೆ ಸುಗ್ರೀವರಾಜನ ವಚನ ಭ್ರಷ್ಟನಾಗು. ಮಾತೆಯವರು ದೊರಕಲಿಂದ ಬಂದರೆ ಶ್ರೀರಾಮಚಂದ್ರರು ವಿರಹವೇದೆಯಿಂದ ಪ್ರಾಯೋಪವೇಶ ಮಾಡುವ. ಇನ್ನಿಷ್ಟಾದ ಮೇಲೆ ಲಕ್ಷ್ಮಣ ಸ್ವಾಮಿಯು ಜೀವಿಸುವನೇ. ರಾಮ ರಾಮ, ಈ ವಿಷಯವೇನಾದರೂ ಅಯೋಧ್ಯೆಯ ಜನರಿಗೆ ತಿಳಿದರೆ ಅವರೆಲ್ಲರೂ ಸಾಯುವರು. ಅಯ್ಯೋ, ನಾನೊಬ್ಬನು ವಿಫಲವಾಗಿ ಹಿಂದಿರುಗಿದರೆ ಇಷ್ಟೆಲ್ಲ ಅನರ್ಥಕ್ಕೆ ಕಾರಣವಾಗುವುದು. ಏನು ಮಾಡಲಿ, ಏನು ಮಾಡಲಿ, ಏನು ಮಾಡಲಿ? ಲಂಕಾನಗರವನ್ನೊಳಗೊಂಡ ಈ ತ್ರಿಕುಟಾಚಲ ಪರ್ವತವನ್ನು ಈ ನನ್ನ ಲಾಂಗೂಲದಿಂದ ಛೇದಿಸಿ ತೆಗೆದುಕೊಂಡು ಹೋಗಿ ಶ್ರೀರಾಮಚಂದ್ರನ ಮುಂದಿರುವನು. ಅವರೇ ಹುಡುಕಿಕೊಳ್ಳಲಿ. ಜೈ ಜೈ ರಘುವೀರ ಸಮರ್ಥ.
ಆಂಜನೇಯ ಆಂಜನೇಯ ತ್ರಿಕುಟಾಚಲ ಪರ್ವತವನ್ನು ಕೀಳಬೇಡ, ಅಶೋಕವನಕ್ಕೆ ಹೋಗು, ಜಗನ್ಮಾತೆಯ ದರ್ಶನವಾಗುವುದು. ಧನ್ಯನಾದೆ ಧನ್ಯನಾದೆ. ಜಯ ಜಯ ರಘುವೀರ. ರಾಮ 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 ಸೀತಾ ರಾಮ ರಾಮ ರಾಮ